ರಾಜ್ಯದ ಕ್ರಿಕೆಟ್ ಪ್ರಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಡೋದಕ್ಕೆ ಅನುಮತಿ ಕೊಡಲಾಗಿದೆ. ರಾಜ್ಯದ ಕ್ರಿಕೆಟ್ ಪ್ರಿಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ಗೆ ಕ್ಯಾಬಿನೆಟ್ನಲ್ಲಿ ಸಮ್ಮತಿ ದೊರೆತಿದೆ. ಬೆಂಗಳೂರಿನಲ್ಲಿ ಐಪಿಎಲ್ ಸೇರಿದಂತೆ ಇತರೆ ಕ್ರಿಕೆಟ್ ಪಂದ್ಯಗಳು ಜರುಗಲಿವೆ. ಗೃಹ ಇಲಾಖೆಗೆ ಜವಾಬ್ದಾರಿಯನ್ನ ಕೊಟ್ಟು ಕ್ರಿಕೆಟ್ ಪಂದ್ಯ ಆಡಿಸೋಕೆ ಅನುಮತಿ ಸಿಕ್ಕಿದೆ. ನ್ಯಾಯಮೂರ್ತಿ ಕುನ್ಹಾ ಕಮಿಟಿಯ ಎಸ್ಒಪಿ ಶಿಫಾರಸಿನಂತೆ ಈ ಮ್ಯಾಚ್ಗೆ ಅವಕಾಶವನ್ನ ಕೊಡ್ತಾ ಇರೋದು. ಕೆಎಸ್ಸಿಎಗೆ ಷರತ್ತು ಹಾಗೂ ನಿಬಂಧನೆಯನ್ನ ವಿಧಿಸಿ ಮ್ಯಾಚ್ಗೆ ಅವಕಾಶ ಕೊಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಮ್ಯಾಚಸ್ ಆಗುತ್ತೋ ಇಲ್ವೋ ಅಂತ ನಿರಾಸೆಯಲ್ಲಿದ್ದಂತಹ ಕ್ರಿಕೆಟ್ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರೋದು. ಐಪಿಎಲ್ ಸೇರಿದಂತೆ ಇತರೆ ಕ್ರಿಕೆಟ್ ಪಂದ್ಯಗಳು ಯಾವಾಗಲೂ ಆಗುತ್ತಲ್ಲ, ಅದೇ ರೀತಿ ಇಲ್ಲಿ ಕ್ರಿಕೆಟ್ ಮ್ಯಾಚಸ್ ಕಂಟಿನ್ಯೂ ಆಗುತ್ತೆ. ಈ ರೀತಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಟ್ ಗೃಹ ಇಲಾಖೆ ಇದರ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ. ಏನೇನಲ್ಲಿ ಸೇಫ್ಟಿ ಮೆಷರ್ಸ್ ಅನ್ನ ನೋಡ್ಕೋಬೇಕು ಅದೆಲ್ಲ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕಿ ಈಗ ಆ ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪರ್ಮಿಷನ್ ಅನ್ನ ಕೇಳ್ತೀನಿ, ನಾನು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಸ್ಟಾಪ್ ಆಗೋಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಅದರಂತೆ ಈ ಕ್ರಿಕೆಟ್ ಆಡೋದಕ್ಕೆ ಸಮ್ಮತಿ ಸಿಕ್ಕಿದೆ. ಸರ್ಕಾರದ ಸಂಪುಟ ಸಭೆಯಲ್ಲಿ ನಡೆದಂತಹ ನಿನ್ನೆ ನಡೀತು ಇದು ಬೆಳಗಾವಿಯಲ್ಲಿ. ಈ ಸಂಪುಟ ಸಭೆಯಲ್ಲಿ ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಸಮ್ಮತಿ ದೊರೆತಿದೆ. ಗೃಹ ಇಲಾಖೆಗೆ ಜವಾಬ್ದಾರಿಯನ್ನ ಕೊಟ್ಟು ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಡಿಸೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಇದು RCB 18 ವರ್ಷಗಳ ನಂತರ IPL ಕಪ್ಪನ್ನು ಗೆಲ್ಲುತ್ತೆ. ಹೀಗಾಗಿ ಅಲ್ಲಿ ಬಹಳಷ್ಟು ಕ್ರೌಡ್ ಆಗಿ ಯಾವುದೇ ಸೇಫ್ಟಿ ಮೆಷರ್ಸ್ ಇರೋದಿಲ್ಲ. 11 ಜನರ ಸಾವಿಗೆ ಅದು ಕಾರಣ ಆಗುತ್ತೆ. ಈ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿ ಸೇಫ್ಟಿ ಮೆಷರ್ಸ್ ಇಲ್ಲ. ಅಲ್ಲಿ ಇನ್ಮೇಲೆ ಕ್ರಿಕೆಟ್ ಪಂದ್ಯ ಆಡೋದಕ್ಕೆ ಬಿಡಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ICC ಬೋರ್ಡ್ ಇದನ್ನು ಹೇಳ್ತಾ ಇತ್ತು, BCCI ಬೋರ್ಡ್ ಇದನ್ನು ಹೇಳ್ತಾ ಇತ್ತು. ಹೀಗಾಗಿ ಇದೀಗ ಪರ್ಮಿಷನ್ ಕೊಟ್ಟಿದೆ ಸರ್ಕಾರ.